ಹಸಿರುಮನೆ ಎಂಬ ಸಣ್ಣ ಹಳ್ಳಿಯಲ್ಲಿ ರಾಘವನ ದಿನ ಶುರುವಾಗುವುದೇ ಸೂರ್ಯ ಹುಟ್ಟುವ ಮುನ್ನ. ಅದು ಅವನ ತಂದೆ ಸೋಮಣ್ಣ ಕಟ್ಟಿ ಬೆಳೆಸಿದ ನಂದಿನಿ ಡೈರಿ ಫಾರ್ಮ್. ಅಪ್ಪ ಹೋದ ಮೇಲೆ ಆ ಡೈರಿಯೇ ರಾಘವನ ಪ್ರಪಂಚ. ಮೈತುಂಬಾ ಬೆವರು, ಕೈಯಲ್ಲಿ ಹಾಲಿನ ಕ್ಯಾನ್ ಹಿಡಿದು ಕೆಲಸ ಮಾಡುತ್ತಿದ್ದ ರಾಘವನ ಹತ್ತಿರ ಅವನ ಹೆಂಡತಿ ಸುಧಾ ಚಹಾ ಹಿಡಿದು ಬಂದಳು. ರೀ, ಇವತ್ತು ಕೆಲಸ ಬೇಗ ಮುಗಿಸಿ, ಅಪ್ಪಾಜಿಯವರ ಪುಣ್ಯತಿಥಿ ಇದೆ, ಅಕ್ಕಂದಿರು ಬರ್ತೀವಿ ಅಂದಿದ್ದಾರೆ ಅಂದಳು ಸುಧಾ. ಅಕ್ಕಂದಿರ ಹೆಸರನ್ನು ಕೇಳಿದೊಡನೆ ರಾಘವನ ದಣಿದ ಮುಖದಲ್ಲಿ ಹೂವಿನಂತಹ ನಗು ಮೂಡಿತು. ಸುಮಾ, ಅಕ್ಕ ಮತ್ತೆ ರೇಖಾ ಬರ್ತಿದ್ದಾರಾ? ಅಯ್ಯೋ, ನಿನ್ನೆ ಫೋನ್ ಮಾಡಿದಾಗ ಕೆಲಸ ಇದೆ ಅಂದಿದ್ರಲ್ಲ. ಪರವಾಗಿಲ್ಲ, ಅವರು ಬರ್ತಾರೆ ಅಂದ್ರೆ ಅಪ್ಪಾಜಿಗೆ ತುಂಬಾ ಖುಷಿಯಾಗುತ್ತೆ. ಸುಧಾ, ಪೂಜೆ ಮುಗಿದ ಮೇಲೆ ಅವರಿಬ್ಬರಿಗೂ ಇಷ್ಟವಾದ ಪೂರಿ ಸಾಗು ಮಾಡು ಎಂದನು. ನಾನು ಪೇಟೆಗೆ ಹೋಗಿ ಸಮೋಸ ಮತ್ತು ಜಿಲೇಬಿ ತರ್ತೀನಿ ಎಂದು ಸಂಭ್ರಮದಿಂದ ಹೇಳಿದ. ರಾಘವನಿಗೆ ತನ್ನ ಅಕ್ಕಂದಿರ ಮೇಲೆ ಪ್ರಾಣ. ಅವರಿಬ್ಬರ ಮದುವೆಗಾಗಿ ತಾನು ಇಂಜಿನಿಯರಿಂಗ್ ಓದಲು ಅರ್ಧಕ್ಕೆ ಬಿಟ್ಟು ಹಗಲು ರಾತ್ರಿ ಡೈರಿಯಲ್ಲಿ ದುಡಿದಿದ್ದ. ಅವನ ಮದುವೆಗೆ ಸಾಲ ಮಾಡಿದ್ದರೂ ಅಕ್ಕಂದಿರು ಸುಖವಾಗಿದ್ದಾರೆ ಅಂದುಕೊಂಡೇ ಅವನು ಸಂತೋಷ ಪಡುತ್ತಿದ್ದ. ಅಂಗಳದಲ್ಲಿ ಚಕ್ರದ ಕುರ್ಚಿಯಲ್ಲಿ ಕುಳಿತಿದ್ದ ತಾಯಿ ಗೋದಾವರಿ ಮಗನ ಸಂಭ್ರಮ ನೋಡಿ ಮನಸ್ಸಿನಲ್ಲೇ ಅಂದುಕೊಂಡರು, ಮಗನೇ, ನಿನ್ನ ಪ್ರೀತಿ ನಿಷ್ಕಲ್ಮಶವಾಗಿದೆ, ಆದರೆ ನಿನ್ನ ಅಕ್ಕಂದಿರ ಮನಸ್ಸಿನಲ್ಲಿ ಏನಿದೆ ಎಂಬುದು ನಿನಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಸುಮಾ ಮತ್ತು ರೇಖಾ ಕಾರಿನಲ್ಲಿ ಬಂದಿಳಿದರು. ಅವರ ಮೈಮೇಲೆ ದುಬಾರಿ ರೇಷ್ಮೆ ಸೀರೆ, ಕೈತುಂಬ ಚಿನ್ನದ ಬಳಗಳು. ಆದರೆ ಅವರ ಕಣ್ಣುಗಳಲ್ಲಿ ಅಪ್ಪನ ಪುಣ್ಯತಿಥಿಯ ದುಃಖವಿರಲಿಲ್ಲ. ಬದಲಾಗಿ ಹಸಿರು ಮನೆಯ ಜಮೀನಿನ ಮೇಲೆ ಒಂದು ರೀತಿಯ ಹಸಿವಿತ್ತು. ಪೂಜೆ ಮುಗಿದ ತಕ್ಷಣ ಎಲ್ಲರೂ ಕುಳಿತರು. ಪೂರಿ ಸಾಗು ಸವಿಯುವ ಬದಲು ಸುಮಾ ನೇರವಾಗಿ ವಿಷಯಕ್ಕೆ ಬಂದಳು. ರಾಘವ, ನಮಗೂ ನಿನಗೂ ಒಂದು ಮುಖ್ಯ ಮಾತು ಇದೆ. ಅಪ್ಪ ಹೋಗಿ ವರ್ಷಗಳಾಯಿತು. ಈ ಮನೆ ಮತ್ತು ಈ 10 ಎಕರೆ ಜಮೀನಿನ ಬೆಲೆ ಈಗ 1 ಕೋಟಿ ದಾಟಿದೆ. ನಮಗೂ ನಮ್ಮ ಪಾಲು ಬೇಕು ಎಂದರು. ರಾಘವನ ಕೈಯಲ್ಲಿದ್ದ ಜಿಲೇಬಿ ತಟ್ಟೆ ಕೆಳಗೆ ಬಿತ್ತು. ಪಾಲ? ಅಕ್ಕ, ಏನ್ ಹೇಳ್ತಿದ್ದೀರಾ? ಈ ಮನೆ ನಿಮ್ಮದೇ ಅಲ್ವಾ? ಯಾವಾಗ ಬೇಕಾದರೂ ಬಂದು ಇರಿ ಅಂದನು. ರೇಖಾ ಮಧ್ಯ ಪ್ರವೇಶಿಸಿ ಕಠಿಣವಾಗಿ ಹೇಳಿದಳು, ಇಲ್ಲಿ ಬಂದು ಇರೋ ಆಸೆ ನಮಗಿಲ್ಲ. 2005ರ ಕಾನೂನು ಪ್ರಕಾರ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ. ನಮಗೆ ನಮ್ಮ ಪಾಲಿನ ಹಣ ಬೇಕು. ಇಲ್ಲದಿದ್ದರೆ ಜಮೀನು ಮಾರಿ ನಮಗೆ ಕ್ಯಾಶ್ ಕೊಡು. ರಾಘವನ ಕಣ್ಣ ಮುಂದೆ ಅಪ್ಪ ಬೆವರು ಸುರಿಸಿ ಮಣ್ಣು ಹದ ಮಾಡಿದ್ದು, ಅಕ್ಕಂದಿರ ಮದುವೆಗೆ ತಾನು ಪಟ್ಟ ಕಷ್ಟಗಳೆಲ್ಲ ಸರಸರನೆ ಹಾದು ಹೋದವು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಅಕ್ಕಂದಿರೆ ಇಂದು ತನ್ನನ್ನು ಬೀದಿಗೆ ತಳ್ಳಲು ನಿಂತಿದ್ದರು. ಸುಮಾ ಮತ್ತು ರೇಖಾ ಅವರ ಮಾತುಗಳನ್ನು ಕೇಳಿ ರಾಘವನಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಜಗತ್ತೇ ಒಂದು ಕ್ಷಣ ನಿತ್ತು ಹೋದಂತೆ ಭಾಸವಾಯಿತು. ಅಂಗಳದಲ್ಲಿ ನಿಶಬ್ದ ಆವರಿಸಿತ್ತು. ಆ ಮೌನವನ್ನು ಸೀಳಿತು ಚಕ್ರದ ಕುರ್ಚಿಯಲ್ಲಿ ಕುಳಿತಿದ್ದ ತಾಯಿ ಗೋದಾವರಿ. ಇವರ ಕಠಿಣ ಧ್ವನಿ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಯಾವ ಮುಖ ಇಟ್ಟುಕೊಂಡು ಹಕ್ಕು ಕೇಳುತ್ತಿದ್ದೀರಾ ಎಂದು ಗೋದಾವರಿ ಗಡುಗಿದರು. ಅವರ ಕಣ್ಣಲ್ಲಿ ಕೋಪ, ಕಣ್ಣೀರಿತ್ತು. ರೇಖಾ ಅಸಮಾಧಾನದಿಂದ ಅಂದಳು, ಅಮ್ಮ, ಇದರಲ್ಲಿ ನಾಚಿಕೆ ಪಡೋದು ಏನಿದೆ? ನಮಗೆ ಕಾನೂನು ಕೊಟ್ಟಿರೋ ಹಕ್ಕು ಇದು. ಸುಮ್ಮನೆ ಸೆಂಟಿಮೆಂಟ್ ಮಾತಾಡಬೇಡ. ಗೋದಾವರಿ ನಗುತ್ತಾ ಹೇಳಿದರು, ಹೌದು, ಕಾನೂನು ಹಕ್ಕು ಕೊಟ್ಟಿದೆ. ಆದರೆ ಈ ಆಸ್ತಿಯನ್ನು ಉಳಿಸಲು ರಾಘವ ಪಟ್ಟಿರುವ ಕಷ್ಟಕ್ಕೆ ಯಾವ ಕಾನೂನು ಬೆಲೆ ಕಟ್ಟುತ್ತದೆ? ನಿಮ್ಮ ತಂದೆ 5 ವರ್ಷ ಹಾಸಿಗೆ ಹಿಡಿದಿದ್ದಾಗ, ಅವರ ಹೊಲಸು ಬಟ್ಟೆ ತೊಳೆಯುವಾಗ, ಆಸ್ಪತ್ರೆಗೆ ಅಲೆಯುವಾಗ ನೀವಿಬ್ಬರು ಎಲ್ಲಿದ್ದೀರಿ? ರಾಘವ ಇಂಜಿನಿಯರಿಂಗ್ 2ನೇ ವರ್ಷದಲ್ಲಿದ್ದ. ಅವನ ಭವಿಷ್ಯ ಕಣ್ಣ ಮುಂದಿತ್ತು. ಆದರೆ ಅಪ್ಪನ ಚಿಕಿತ್ಸೆಗಾಗಿ ಓದು ಬಿಟ್ಟು ಈ ಸಗಣಿ ಬಾಜುವ ಕೆಲಸಕ್ಕೆ ನಿಂತ. ಅವನು ಮಾಡಿದ ಸಾಲ ಇನ್ನೂ ತೀರಿಲ್ಲ. ಆ ಸಾಲದಲ್ಲಿ ಪಾಲು ಕೇಳ್ತೀರಾ? ಸುಮಾ ಮುಖ ತಿರುಗಿಸಿ, ಅದು ಅವನ ಕರ್ತವ್ಯ. ಮಗನಾದವನು ಮಾಡಲೇಬೇಕು. ನಮಗೆ ನಮ್ಮ ಫ್ಯೂಚರ್ ಮುಖ್ಯ. ನನ್ನ ಮಗನಿಗೆ ಸಿಟಿಯಲ್ಲಿ ಫ್ಲಾಟ್ ತಗೋಬೇಕು. ರೇಖಾ ಗಂಡನಿಗೆ ಬಿಸ್ನೆಸ್ ಲಾಸ್ ಆಗಿದೆ. ನಮಗೆ ದುಡ್ಡು ಬೇಕೇ ಬೇಕು ಎಂದು ಹಠ ಹಿಡಿದಳು. ರಾಘವ ಅಸಹಾಯಕವಾಗಿ ಅಕ್ಕಂದಿರ ಮುಂದೆ ಕೈ ಜೋಡಿಸಿ ನಿಂತಿದ್ದ. ಅಕ್ಕ, ಈ ಡೈರಿ ನನ್ನ ಉಸಿರು. ಅಪ್ಪಾಜಿ ಇದರಲ್ಲೇ ಬದುಕಿದ್ದರು. ಇದನ್ನು ಮಾರಿದರೆ ಅಮ್ಮನನ್ನು ಎಲ್ಲಿಗೆ ಕರ್ಕೊಂಡು ಹೋಗಲಿ? ನನ್ನ ಹೆಂಡತಿ ಮಕ್ಕಳು ಎಲ್ಲಿಗೆ ಹೋಗಬೇಕು? ನನಗೊಂದು 2 ವರ್ಷ ಸಮಯ ಕೊಡಿ.
ಸ್ವಲ್ಪವೇ ನಿಮ್ಮ ಹಣ ತೀರಿಸ್ತೀವಿ ಎಂದು ಬೇಡಿಕೊಂಡ. ಆದರೆ ರೇಖಾ ಕನಿಕರ ತೋರಿಸಲಿಲ್ಲ. 2 ವರ್ಷ ಕಾಯೋಕೆ ನಾವೇನು ಧರ್ಮಛತ್ರ ಇಟ್ಟಿಲ್ಲ. ನಿನಗೆ 1 ವಾರ ಸಮಯ ಕೊಡ್ತೀವಿ. ಅಷ್ಟರಲ್ಲಿ ಏನಾದ್ರೂ ಮಾಡಿ ಹಣ ಹೊಂದಿಸು, ಇಲ್ಲದಿದ್ದರೆ ನಾವು ಕೋರ್ಟ್ ಮೆಟ್ಟಿಲೇರುತ್ತೇವೆ ಎಂದು ಎಚ್ಚರಿಸಿ ಕಾರು ಹತ್ತಿ ಹೊರಟು ಹೋದರು. ರಾಘವ ಅಲ್ಲಿಯೇ ಕುಸಿತು ಕುಳಿತ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅಕ್ಕಂದಿರೆ ಅವನನ್ನು ಬೀದಿಗೆ ತಳ್ಳಲು ಸಿದ್ಧರಾಗಿದ್ದರು. ಸುಧಾ ಕಣ್ಣೀರು ಹಾಕುತ್ತಾ ರಾಘವನ ಪಕ್ಕ ಬಂದು ಕುಳಿತಳು. 1 ವಾರ ಕಳೆಯಿತು. ರಾಘವ ಹಣಕ್ಕಾಗಿ ಸಾಲಗಾರರ ಮನೆ ಬಾಗಿಲಿಗೆ ಅಲೆದರೂ ಯಾರೂ ಅಷ್ಟು ದೊಡ್ಡ ಮೊತ್ತ ನೀಡಲು ತಯಾರಿರಲಿಲ್ಲ. ಒಂದು ಮಧ್ಯಾಹ್ನ ಪೋಸ್ಟ್ ಮ್ಯಾನ್ ಬಂದು ಒಂದು ಪತ್ರ ನೀಡಿದ. ಅದು ಸಿವಿಲ್ ಕೋರ್ಟ್ನಿಂದ ಬಂದಿದ್ದ ಲೀಗಲ್ ನೋಟಿಸ್ ಆಗಿತ್ತು. ಸ್ಪಷ್ಟವಾಗಿ ಬರೆಯಲಾಗಿತ್ತು, ಶ್ರೀ ರಾಘವ ಅವರು 15 ದಿನಗಳ ಒಳಗೆ ಹಸಿರು ಮನೆಯ ಜಮೀನು ಮತ್ತು ಡೈರಿಯನ್ನು ಹಂಚಿಕೆ ಮಾಡಬೇಕು. ಇಲ್ಲದಿದ್ದರೆ ನ್ಯಾಯಾಲಯವು ಜಮೀನಿನ ಮೇಲೆ ಸ್ಟೇ ನೀಡುತ್ತದೆ. ಅದನ್ನು ಓದಿದ ರಾಘವನಿಗೆ ಭೂಮಿ ಕುಸಿದಂತಾಯಿತು. ಸ್ಟೇ ಆರ್ಡರ್ ಬಂದರೆ ಹಾಲಿನ ವ್ಯಾಪಾರ ನಿಂತು ಹೋಗುತ್ತದೆ. ಜಾನುವಾರುಗಳಿಗೆ ಮೇವು ಹಾಕಲು ಕೂಡ ಹಣವಿರುವುದಿಲ್ಲ. ಕಣ್ಣೆದುರೇ ಅಪ್ಪನ ಕನಸು ಹರಾಜಾಗುತ್ತಿತ್ತು. ಕೈಯಲ್ಲಿ ಕೋರ್ಟ್ ನೋಟಿಸ್ ಹಿಡಿದು ರಾಘವನಿಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ರಕ್ತ ಹಚ್ಚಿಕೊಂಡು ಹುಟ್ಟಿದವರು ಇಷ್ಟು ಕಠಿಣವಾಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಕೊನೆಯದಾಗಿ ಒಮ್ಮೆ ಅಕ್ಕಂದಿರ ಕಾಲು ಹಿಡಿದಾದರೂ ಸಹ ಸಮಾಧಾನ ಪಡಿಸೋಣ ಎಂದು ನಿರ್ಧರಿಸಿ ಪೇಟೆಯಲ್ಲಿರುವ ಅಕ್ಕ ಸುಮಾಳ ಮನೆಗೆ ಹೋದನು. ಸುಮಾಳ ಮನೆ ಒಂದು ಅರಮನೆಯಂತಿತ್ತು. ಅಂದು ಅಲ್ಲಿ ಕಿಟ್ಟಿ ಪಾರ್ಟಿ ನಡೆಯುತ್ತಿತ್ತು. ದುಬಾರು ಕಾರುಗಳು ಸಾಲಾಗಿ ನಿಂತಿದ್ದವು. ಕೊಳಕು ಪಂಚೆ ಮತ್ತು ಹಳೆಯ ಶರ್ಟ್ ಧರಿಸಿದ್ದ ರಾಘವ ಅಲ್ಲಿ ಎಲ್ಲರ ನಡುವೆ ಅಸಹಜವಾಗಿ ಕಾಣುತ್ತಿದ್ದನು. ಅವನನ್ನು ಕಂಡ ಸುಮಾಳಿಗೆ ತನ್ನ ಶ್ರೀಮಂತ ಗೆಳತಿಯರ ಮುಂದೆ ಅವಮಾನದಂತಾಯಿತು. ಅವನನ್ನು ಮನೆಯ ಒಳಗಿನ ಒಂದು ಕತ್ತಲೆ ಕೋಣೆಗೆ ಕರೆದುಕೊಂಡು ಹೋದಳು. ಇಲ್ಲಿಗೆ ಯಾಕೆ ಬಂದೆ? ನಿನಗೆ ಮರ್ಯಾದೆ ಇಲ್ವಾ? ನನ್ನ ಗೆಳತಿಯರೆಲ್ಲ ಇದ್ದಾರೆ. ನಿನ್ನ ಈ ಅವತಾರ ನೋಡಿ ಏನೆಂದುಕೊಳ್ಳಬೇಕು ಎಂದು ಹರೆಹರಿದ್ದಳು. ರಾಘವ ಕೈ ಜೋಡಿಸಿ ಕಣ್ಣೀರು ಹಾಕುತ್ತಾ ಹೇಳಿದ, ಅಕ್ಕ ಸಾರಿ, ನಿನಗೆ ಅವಮಾನ ಮಾಡೋಕೆ ಬಂದಿಲ್ಲ. ಈ ನೋಟಿಸ್ ನೋಡು ಅಕ್ಕ, ನಾವಿಬ್ಬರು ಕೋರ್ಟ್ ಮೆಟ್ಟಿಲೇರಬೇಕಾ? ಅಪ್ಪಾಜಿ ಬದುಕಿದ್ದರೆ ಎಷ್ಟು ಸಂಕಟ ಪಡುತ್ತಿದ್ದರು ಯೋಚನೆ ಮಾಡು. ನಾನು ಹಣ ಕೊಡಲ್ಲ ಅಂದಿಲ್ಲ ಅಕ್ಕ, ಆದ್ರೆ ಈ ಡೈರಿ ಮಾರಿದರೆ ನಾವು ಬೀದಿಗೆ ಬರ್ತೀವಿ. ಸ್ವಲ್ಪ ಸಮಯ ಕೊಡಿ ಅಕ್ಕ. ಅಷ್ಟರಲ್ಲಿ ಸುಮಾಳ ಗಂಡ ವಿಕ್ರಮ್ ಒಳಬಂದನು. ಅವನು ಕೈಯಲ್ಲಿರುವ ಬೆಲೆ ಬಾಳುವ ಮೊಬೈಲ್ ಹಿಡಿದು ಸೊಕ್ಕಿನಿಂದ ಹೇಳಿದ, ನೋಡು ರಾಘವ, ನನಗೆ ಸೆಂಟಿಮೆಂಟ್ ಮಾತುಗಳು ಅರ್ಥವಾಗಲ್ಲ. ನನಗೆ ಹೊಸ ಬಿಸ್ನೆಸ್ ಟೆಂಡರ್ ಹಿಡಿಯೋಕೆ ದೊಡ್ಡ ಮೊತ್ತದ ಹಣ ಬೇಕು. ಈ ಜಮೀನು ಮಾರಿದರೆ ನಮಗೆ 50 ಲಕ್ಷ ಸಿಗುತ್ತೆ. ಅದರಲ್ಲಿ 1 ರೂಪಾಯಿ ಕಡಿಮೆ ಆದ್ರೂ ನಾನು ಬಿಡೋಲ್ಲ ಭಾವ. ನನಗೂ ಚಿಕ್ಕ ಮಕ್ಕಳಿದ್ದಾರೆ, ಸಾಲ ಇದೆ ಎಂದು ರಾಘವ ಹೇಳಲು ಹೋದಾಗ ಸುಮಾ ಮಧ್ಯ ಪ್ರವೇಶಿಸಿ ಹೇಳಿದಳು, ನೋಡು ರಾಘವ, ಸುಲಭವಾಗಿ ಪಾಲು ಕೊಡ್ತೀಯಾ ಅಥವಾ ಕೋರ್ಟ್ ಮೂಲಕ ನಿನ್ನ ಡೈರಿಗೆ ಬೀಗ ಹಾಕಿಸಲ? ಸ್ಟೇ ಆರ್ಡರ್ ಬಂದ್ರೆ ನೀನು 1 ಲೀಟರ್ ಹಾಲು ಕೂಡ ಮಾರೋಕೆ ಆಗಲ್ಲ. ಆಗ ನಿನ್ನ ಹಸುಗಳು ಮೇವಿಲ್ಲದೆ ಸಾಯುತ್ತವೆ. ಹುಷಾರ್. ತನ್ನ ಅಕ್ಕನ ಬಾಯಿಂದ ಇಷ್ಟು ಕ್ರೂರವಾದ ಮಾತುಗಳನ್ನು ರಾಘವ ನಿರೀಕ್ಷಿಸಿರಲಿಲ್ಲ. ಅವನಿಗೆ ತನ್ನ ಅಕ್ಕನ ರೂಪದಲ್ಲಿದ್ದ ಒಬ್ಬ ರಾಕ್ಷಸಿ ಕಂಡಳು. ಅಲ್ಲಿಂದ ಮೌನವಾಗಿ ಹೊರಬಂದ ರಾಘವನಿಗೆ ದಾರಿ ಕಾಣದಂತಾಯಿತು. ಮನೆಗೆ ಮರಳಿದ ರಾಘವ ತಾಯಿಯ ಮಡಲಲ್ಲಿ ತಲೆ ಇಟ್ಟು ಮಗುವಿನಂತೆ ಅತ್ತನು. ಅಮ್ಮ, ಅಕ್ಕ ಬದಲಾಗಿದ್ದಾಳೆ. ಅವಳಿಗೆ ಹಣದ ಮುಂದೆ ತಮ್ಮನ ಪ್ರೀತಿ ಕಾಣುತ್ತಿಲ್ಲ. ನಾವು ಸೋತು ಹೋಗ್ತೀವಾ ಅಮ್ಮ ಎಂದು ಬಿಕ್ಕಳಿಸಿ ಅತ್ತನು. ಗೋದಾವರಿ ಮಗನ ತಲೆ ಸವರುತ್ತಾ ಹೇಳಿದರು, ಮಗನೇ, ಧರ್ಮ ಎಲ್ಲಿದೆಯೋ ಅಲ್ಲಿ ಜಯವಿರುತ್ತದೆ. ಅವರು ಕಾನೂನಿನ ದಾರಿ ಹಿಡಿದಿದ್ದಾರೆ. ನಾವು ಕೂಡ ಕಾನೂನಿನ ಮೂಲಕವೇ ಹೋರಾಡೋಣ. ನನ್ನ ಹತ್ತಿರ ಒಂದು ಹಳೆಯ ಪೆಟ್ಟಿಗೆ ಇದೆ, ಅದನ್ನು ತಗೋ. ಆ ಹಳೆಯ ಪೆಟ್ಟಿಗೆಯಲ್ಲಿ ಏನಿತ್ತು? ಅದು ರಾಘವನ ಹೋರಾಟಕ್ಕೆ ಹೇಗೆ ಶಕ್ತಿ ನೀಡಿತು? ತಾಯಿ ಗೋದಾವರಿ ಕಣ್ಣೀರು ಒರೆಸಿ ತನ್ನ ಕೋಣೆಯಲ್ಲಿದ್ದ ಒಂದು ಪುರಾತನವಾದ ತುಕ್ಕು ಹಿಡಿದ ಕಬ್ಬಿಣದ ಪೆಟ್ಟಿಗೆಯನ್ನು ತರಲು ಹೇಳಿದರು. ರಾಘವ ಕುತೂಹಲದಿಂದ ಆ ಪೆಟ್ಟಿಗೆಯನ್ನು ತೆರೆದನು. ಅದರೊಳಗೆ ಯಾವುದೇ ಆಸ್ತಿ ಪತ್ರಗಳಿರಲಿಲ್ಲ. ಬದಲಾಗಿ ಹಳೆಯ ಬಟ್ಟೆಯಲ್ಲಿ ಸುತ್ತಿದ್ದ ಒಂದು ಫೋಟೋವಿತ್ತು, ಅಂದ್ರೆ ಪೊಟ್ಟಣವಿತ್ತು. ಪೊಟ್ಟಣ ಬಿಡಿಸಿ ನೋಡಿದ ರಾಘವನ ಕಣ್ಣುಗಳು ತೇವವಾದವು. ಅದರಲ್ಲಿ 10, 20 ಮತ್ತು 50 ರೂಪಾಯಿಯ ಹಳೆಯ ನೋಟುಗಳು ಕಂತೆಯಂತೆ ಇತ್ತು. ಅದರ ಜೊತೆಗೆ ಒಂದು ಜೊತೆ ಹಳೆಯ ಚಿನ್ನದ ಓಲೆಗಳಿದ್ದವು. ಇದೇನಮ್ಮ ಇದು ಎಂದು ರಾಘವ ಕೇಳಿದನು. ಗೋದಾವರಿ ನಗುತ್ತಾ ಹೇಳಿದರು, ಇದು ನಾನು ಹನಿ ಹನಿಯಾಗಿ ಕೂಡಿಟ್ಟ ಹಣ ಮಗನೇ. ನೀನು ಹಾಲಿನ ವ್ಯಾಪಾರ ಮಾಡಿ ನನಗೆ ಕೊಟ್ಟ ಪ್ರತಿಯೊಂದು ರೂಪಾಯಿಯಲ್ಲೂ ಸ್ವಲ್ಪ ಉಳಿಸುತ್ತಿದ್ದೆ.
ಅವರು ಕಾನೂನಿನ ದಾರಿ ಹಿಡಿದಿದ್ದಾರೆ ಅಲ್ವಾ? ಹೋಗು, ಒಂದು ಒಳ್ಳೆಯ ವಕೀಲರನ್ನು ನೋಡು. ಇಂದಿನಿಂದ ಇದು ಆಸ್ತಿಯ ಹೋರಾಟವಲ್ಲ, ನಿನ್ನ ಸ್ವಾಭಿಮಾನದ ಹೋರಾಟ. ಧರ್ಮಕ್ಕಾಗಿ ಹೋರಾಡು ಮಗನೇ. ಆ ದೇವರಿಗಿಂತ ದೊಡ್ಡ ಜಡ್ಜ್ ಯಾರೂ ಕೂಡ ಇಲ್ಲ. ತಾಯಿಯ ಮಾತಿನಿಂದ ರಾಘವನಿಗೆ 1000 ಆನೆಗಳ ಬಲ ಬಂದಂತಾಯಿತು. ಮರುದಿನವೇ ಪೇಟೆಗೆ ಹೋಗಿ ಒಬ್ಬ ನಿಷ್ಠಾವಂತ ವಕೀಲರನ್ನು ಭೇಟಿಯಾಗಿ ಎಲ್ಲವನ್ನೂ ವಿವರಿಸಿದನು. ಜಿಲ್ಲಾ ನ್ಯಾಯಾಲಯದ ಮೊದಲ ದಿನ. ನ್ಯಾಯಾಲಯದ ಕಟಕಟೆಯಲ್ಲಿ ರಾಘವ ಒಬ್ಬ ಅಪರಾಧಿಯಂತೆ ನಿಂತಿದ್ದನು. ಎದುರು ಬೆಂಚಿನಲ್ಲಿ ಅಕ್ಕಂದಿರಾದ ಸುಮಾ ಮತ್ತು ರೇಖಾ ತುಂಬಾ ಅಹಂಕಾರದಿಂದ ಕುಳಿತಿದ್ದರು. ಅವರ ಜೊತೆಗೆ ಪೇಟೆಯ ಹೆಸರಾಂತ ವಕೀಲ ಸಕ್ಸೇನಾ ಇದ್ದರು. ಜಡ್ಜ್ ರಘುನಂದನ್ ಇವರು ಫೈಲ್ ಓದುತ್ತಾ ಕೇಳಿದರು. ಮಿಸ್ಟರ್ ರಾಘವ, ನಿಮ್ಮ ಸಹೋದರಿಯರಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕು ಇದೆ. ನೀವು ಅವರಿಗೆ ಪಾಲು ಕೊಡಲು ಯಾಕೆ ನಿರಾಕರಿಸುತ್ತಿದ್ದೀರಿ? ರಾಘವ ನಿಧಾನವಾಗಿ ತಲೆ ಎತ್ತಿದನು. ಅವನ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ. ಜಡ್ಜ್ ಸರ್, ನಾನು ಹಕ್ಕು ಕೊಡಲ್ಲ ಎಂದು ಹೇಳುತ್ತಿಲ್ಲ. ಆದರೆ ಈ ಆಸ್ತಿ ಕೇವಲ ಮಣ್ಣಲ್ಲ, ಇದು ನನ್ನ ತಂದೆಯ ಬೆವರು. ನನ್ನ ಅಕ್ಕಂದಿರ ಮದುವೆಗಾಗಿ ನಾನು ಇಂಜಿನಿಯರಿಂಗ್ ಓದು ಬಿಟ್ಟಾಗ ಇವರು ಹಕ್ಕು ಕೇಳಲಿಲ್ಲ. ತಂದೆ ಹಾಸಿಗೆಯಲ್ಲಿ ಬಿದ್ದಾಗ ಇವರು ಸೇವೆ ಮಾಡಲಿಲ್ಲ. ಈ ಮನೆ ಮಾರಿದರೆ ನನ್ನ ತಾಯಿ ಮತ್ತು ಮಕ್ಕಳು ಎಲ್ಲಿಗೆ ಹೋಗಬೇಕು? ಹಕ್ಕಿನ ಬಗ್ಗೆ ಮಾತನಾಡುವ ಇವರು ತಮ್ಮ ಕರ್ತವ್ಯದ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ರಾಘವನ ಮಾತುಗಳು ನ್ಯಾಯಾಲಯದಲ್ಲಿದ್ದವರ ಹೃದಯ ಮುಟ್ಟಿದ್ದವು. ಆದರೆ ಅಕ್ಕಂದಿರ ವಕೀಲ ಸಕ್ಸೇನಾ ಎದ್ದು ನಿಂತು ಕುಹಕವಾಗಿ ನಕ್ಕರು. ಮೈ ಲಾರ್ಡ್, ಈತ ದೊಡ್ಡ ನಟ. ನೀವು ಕೇಳುತ್ತಿರುವುದು ಕೇವಲ ಒಂದು ಎಮೋಷನಲ್ ಡ್ರಾಮಾ. ವಾಸ್ತವದಲ್ಲಿ ಈ ರಾಘವ ತುಂಬಾ ಲೋಭಿ. ತನ್ನ ತಂದೆಯ ಚಿಕಿತ್ಸೆಗೆ ಅಂತ ಸಾಲ ಮಾಡಿ ಆ ಹಣವನ್ನ ತನ್ನ ವೈಯಕ್ತಿಕ ಸುಖಕ್ಕೆ ಬಳಸಿಕೊಂಡಿದ್ದಾನೆ. ಇವನು ತನ್ನ ತಂದೆಯನ್ನು ಸರಿಯಾಗಿ ನೋಡಿಕೊಳ್ಳದೆ ಅವರು ಬೇಗ ಸಾಯುವಂತೆ ಮಾಡಿದ ಕ್ರೂರಿ. ಈ ಸುಳ್ಳು ಆರೋಪ ಕೇಳಿ ರಾಘವನಿಗೆ ದಿಗ್ಭ್ರಮೆಯಾಯಿತು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತಂದೆಯ ಸಾವಿಗೆ ತನ್ನನ್ನೇ ಜವಾಬ್ದಾರಿ ಮಾಡುತ್ತಿದ್ದಾರಲ್ಲ ಎಂದು ಅವನು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ನ್ಯಾಯಾಧೀಶರು ಗಂಭೀರವಾಗಿ ಹೇಳಿದರು, ಆರೋಪಗಳು ತುಂಬಾ ದೊಡ್ಡದಾಗಿವೆ. ಸಾಕ್ಷಿ ಇಲ್ಲದೆ ನಾನು ತೀರ್ಪು ನೀಡಲು ಸಾಧ್ಯವಿಲ್ಲ. ಮುಂದಿನ ವಿಚಾರಣೆ 15 ದಿನಗಳ ನಂತರ. ರಾಘವ ಸೋತು ಹೊರಬಂದನು. ಸತ್ಯ ಇಷ್ಟು ದುರ್ಬಲವೇ? ಸುಳ್ಳು ಗೆಲ್ಲುತ್ತದೆಯೇ? ನ್ಯಾಯಾಲಯದ ಮೊದಲ ವಿಚಾರಣೆಯ ನಂತರ ರಾಘವನ ಮನಸ್ಸು ಪೂರ್ತಿ ಜರ್ಜರಿತವಾಗಿತ್ತು. ತಂದೆಯ ಸಾವಿಗೆ ತನ್ನನ್ನೇ ಕಾರಣ ಎಂದು ಅಕ್ಕಂದಿರು ಬಿಂಬಿಸಿದ್ದು ಅವನ ಆತ್ಮಕ್ಕೆ ಚುಚ್ಚಿದಂತಿತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಮರುದಿನವೇ ರಕ್ಷಾ ಬಂಧನ, ಅಂದರೆ ರಾಖಿ ಹಬ್ಬ. ಪ್ರತಿ ವರ್ಷ ಈ ದಿನ ಹಸಿರು ಮನೆಯ ಹಳೆಯ ಮನೆಯಲ್ಲಿ ಸಂಭ್ರಮ ಮನೆ ಮಾಡುತ್ತಿತ್ತು. ಸುಮಾ ಮತ್ತು ರೇಖಾ ಮೊದಲೇ ಬಂದು ತಮ್ಮನ ಕೈಗೆ ರಾಖಿ ಕಟ್ಟಿ ಅವನು ನೀಡುವ ಉಡುಗೊರೆಗಾಗಿ ಕಾಯುತ್ತಿದ್ದರು. ಈ ವರ್ಷವೂ ರಾಘವ ಮುಂಜಾನೆಯೇ ಸ್ನಾನ ಮಾಡಿ ಹೊಸ ಪಂಚೆ ಹುಟ್ಟು ಅಕ್ಕಂದಿರಿಗಾಗಿ ಮಿಠಾಯಿ ತರಿಸಿ ಕಾಯುತ್ತಾ ಕುಳಿತಿದ್ದ. ಹಣದ ಹಪಿಹಪಿಯಲ್ಲಿ ಅವರು ತಪ್ಪು ಮಾಡಿರಬಹುದು, ಆದರೆ ರಕ್ಷಾ ಬಂಧನದ ಪವಿತ್ರತೆ ಅವರ ಮನಸ್ಸು ಬದಲಿಸಬಹುದು ಎಂಬ ಸಣ್ಣ ನಿರೀಕ್ಷೆ ಅವನಲ್ಲಿತ್ತು. ಗಂಟೆಗಳು ಹುರುಳಿದವು. ಮಧ್ಯಾಹ್ನವಾಯಿತು, ಸಂಜೆಯೂ ಆಯಿತು. ಯಾರೂ ಬರಲಿಲ್ಲ. ರಾಘವನ 8 ವರ್ಷದ ಮಗಳು ಪ್ರಿಯಾ ಅಪ್ಪನ ಬಳಿ ಬಂದು ಕೇಳಿದಳು, ಅಪ್ಪ, ಅತ್ತೆಯಂದಿರು ಯಾಕೆ ಬರಲಿಲ್ಲ? ಪ್ರತಿ ವರ್ಷ ಬೇಗ ಬರ್ತಿದ್ರಲ್ವಾ? ರಾಘವನ ಗಂಟಲು ಬಿಸಿಯಾಯಿತು. ಮಗಳೇ, ಅವರಿಗೆ ಈಗ ತಮ್ಮನ ಅವಶ್ಯಕತೆ ಇಲ್ಲ, ಹಣವೇ ಮುಖ್ಯವಾಗಿದೆ ಎಂದು ಹೇಳುತ್ತಾ ಮಗುವಿನಂತೆ ಹತ್ತು ಬಿಟ್ಟನು. ಅಪ್ಪ ಆಡುವುದನ್ನು ನೋಡಿದ ಮಕ್ಕಳು ಬೆಚ್ಚಿ ಬಿದ್ದರು. ಆ ಸಣ್ಣ ಮಕ್ಕಳು ತಮ್ಮ ಸೈಕಲ್ ಕೊಳ್ಳಲೆಂದು ಉಳಿಸಿದ್ದ ಹಣದ ಡಬ್ಬಿಯನ್ನು ತಂದು, ಅಪ್ಪ, ಈ ಹಣ ತಗೊಂಡು ಅತ್ತೆಯಂದರಿಗೆ ಕೊಡು, ಅವರು ಬಂದು ನಿನಗೆ ರಾಖಿ ಕಟ್ಟಲಿ ಎಂದಾಗ ರಾಘವನ ಕಣ್ಣೀರು ನಿಲ್ಲಲೇ ಇಲ್ಲ. ಅದೇ ಸಮಯದಲ್ಲಿ ಹಸಿರು ಮನೆ ಗ್ರಾಮಕ್ಕೆ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದಿಳಿದನು. ಅವನ ಹೆಸರು ಅರವಿಂದ್ ವರ್ಮಾ. ಸರಳ ಉಡುಗೆ ತೊಟ್ಟಿದ್ದ ಈತ ಒಬ್ಬ ಸಾಧಾರಣ ಪ್ರವಾಸಿಗನಂತೆ ಕಾಣುತ್ತಿದ್ದ. ಆದರೆ ವಾಸ್ತವದಲ್ಲಿ ಈತ ನ್ಯಾಯಾಧೀಶ ರಘುನಂದನ್ ಅವರು ಕಳುಹಿಸಿದ ಗುಪ್ತಚರ ತನಿಖಾಧಿಕಾರಿ. ನ್ಯಾಯಾಲಯದಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಎಂದು ತಿಳಿಯಲು ಜಡ್ಜ್ ಅವರು ಈ ರಹಸ್ಯ ತನಿಖೆಗೆ ಆದೇಶಿಸಿದ್ದರು. ಅರವಿಂದ್ ವರ್ಮಾ ರಾಘವನ ಮನೆಗೆ ಹೋದನು. ಅಲ್ಲಿ ರಾಘವ ಅಳುತ್ತಾ ಕುಳಿತಿರುವುದನ್ನು, ಸುಧಾ ಹಸುಗಳ ಸೇವೆ ಮಾಡುತ್ತಿರುವುದನ್ನು ಮತ್ತು ವೃದ್ಧ ತಾಯಿ ಗೋದಾವರಿ ಮಗನಿಗೆ ಸಮಾಧಾನ ಮಾಡುತ್ತಿರುವುದನ್ನು ದೂರದಿಂದಲೇ ಗಮನಿಸಿದರು. ಅರವಿಂದ್ ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ಅಕ್ಕಂದಿರ ವಕೀಲ ಸಕ್ಸೇನಾ ನೀಡಿದ್ದ ಸಾಕ್ಷಿಗಳೆಲ್ಲ ಸುಳ್ಳು ಎಂಬ ಸುಳಿವು ಸಿಕ್ಕಿತು. ರಾಘವನ ನೆರೆಮನೆಯವನಾದ ಮಿಶ್ರಾ ಎಂಬಾತ ಸಕ್ಸೇನಾ ಬಳಿ ಹಣ ಪಡೆದು ಸುಳ್ಳು ಹೇಳಿದ್ದ ಎಂಬ ವಿಷಯ ಅರವಿಂದ್ನ ಡೈರಿಯಲ್ಲಿ ದಾಖಲಾಯಿತು. ಸತ್ಯ
ಮೆಲ್ಲನೆ ಹೊರಬರುತ್ತಿತ್ತು. ಆದರೆ ರಾಘವನಿಗೆ ಇದರ ಅರಿವಿರಲಿಲ್ಲ. ಮಾರನೆಯ ದಿನ ಅರವಿಂದ್ ರಾಘವನ ಬಳಿ ಹೋಗಿ, ನಾನೊಬ್ಬ ವಕೀಲರ ಸಹಾಯಕ, ನಿಮ್ಮ ಕೇಸ್ ಬಗ್ಗೆ ಕೆಲವು ದಾಖಲೆ ಬೇಕು ಎಂದು ಹೇಳಿ ಮನೆಯೊಳಗೆ ಹೋದನು. ಅಲ್ಲಿ ಅವನು ನೋಡಿದ ದೃಶ್ಯ ಅವನ ಕಣ್ಣುಗಳನ್ನೇ ತೇವಗೊಳಿಸಿತು. ರಾಘವನ ಮನೆಯಲ್ಲಿ ಏನಿತ್ತು? ಅರವಿಂದ್ ವರ್ಮಾ ನ್ಯಾಯಾಧೀಶರಿಗೆ ನೀಡಿದ ವರದಿಯಲ್ಲಿ ಏನಿತ್ತು? ಅರವಿಂದ್ ವರ್ಮಾ ವಕೀಲರ ಸಹಾಯಕ ಎಂಬ ಸುಳ್ಳು ಗುರುತಿನೊಂದಿಗೆ ರಾಘವನ ಮನೆಗೆ ಪ್ರವೇಶಿಸಿದಾಗ ಅಲ್ಲಿ ಅವನಿಗೆ ಕಂಡಿದ್ದು ಸಕ್ಸೇನಾ ವಿವರಿಸಿದ ಐಷಾರಾಮಿ ಜೀವನವಲ್ಲ, ಬದಲಾಗಿ ಹನಿ ಹನಿಯಾಗಿ ಬೆವರು ಸುರಿಸುತ್ತಿದ್ದ ಒಬ್ಬ ಶ್ರಮಜೀವಿಯ ಬದುಕು. ಮನೆಯ ಒಳಗಿನ ಒಂದು ಮೂಲೆಯಲ್ಲಿ ರಾಘವನ ತಾಯಿ ಗೋದಾವರಿ ಮಲಗಿದ್ದರು. ಸುಧಾ ಆ ತಾಯಿಯ ಊದಿಕೊಂಡಿದ್ದ ಪಾದಗಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದಳು. ಅರವಿಂದ್ ಮೆಲ್ಲಗೆ ಕೇಳಿದ, ಅಮ್ಮ, ನಿಮ್ಮ ಮಗ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿದ್ದಾನಾ? ನಿಮಗೆ ಔಷಧಿ ಸರಿಯಾಗಿ ಸಿಗುತ್ತಿದೆಯೇ? ಗೋದಾವರಿ ಕಣ್ಣೀರು ಹಾಕುತ್ತಾ ಹೇಳಿದರು, ಸರ್, ನನ್ನ ಮಗ ರಾಘವ ಈ ಮನೆಯನ್ನು ದೇವಸ್ಥಾನದಂತೆ ನೋಡಿಕೊಳ್ತಿದ್ದಾನೆ. ಅಕ್ಕಂದಿರ ವಕೀಲರು ಕೋರ್ಟ್ನಲ್ಲಿ ಅವನ ಮೇಲೆ ಹೊರಿಸಿದ ಆರೋಪ ಕೇಳಿ ನನ್ನ ಕರುಳು ಚೂರಾಗಿದೆ. ನನ್ನ ಗಂಡ ಬದುಕಿದ್ದಾಗ ರಾಘವ ನನ್ನ ನಿದ್ದೆ ಬಿಟ್ಟು ಅವರ ಸೇವೆ ಮಾಡಿದ. ಇವತ್ತು ನಾನೇ ಸಾಕ್ಷಿ. ಅವನು ನಮಗಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟಿದ್ದಾನೆ. ಅಷ್ಟರಲ್ಲಿ ಅರವಿಂದ್ನ ಕಣ್ಣು ಗೋಡೆಯ ಮೇಲಿದ್ದ ಒಂದು ಹಳೆಯ ಚಾರ್ಟ್ ಮೇಲೆ ಬಿತ್ತು. ಅದು ರಾಘವ ಮಾಡಿಕೊಂಡಿದ್ದ ಸಾಲದ ಪಟ್ಟಿ. ಅದರಲ್ಲಿ ಸುಮಾಳ ಮದುವೆಗೆ ಮಾಡಿದ ಸಾಲ, ರೇಖಾಳ ಮಗನ ಆಸ್ಪತ್ರೆ ಖರ್ಚಿಗೆ ಗಿರವಿ ಇಟ್ಟಿದ್ದ ಸುಧಾಳ ಒಡವೆಗಳ ವಿವರ ಇತ್ತು. ರಾಘವ ಇಂದಿಗೂ ಆ ಸಾಲದ ಬಡ್ಡಿಯನ್ನು ತೀರಿಸಲು ಹಗಲು ರಾತ್ರಿ ಹೈನುಗಾರಿಕೆ ಮಾಡುತ್ತಿದ್ದ. ಅರವಿಂದ್ ವರ್ಮಾ ಎಲ್ಲವನ್ನೂ ತನ್ನ ಡೈರಿಯಲ್ಲಿ ದಾಖಲಿಸಿಕೊಂಡನು. ಅವನು ಅಲ್ಲಿಂದ ಹೊರಡುವಾಗ ರಾಘವನ ಮಗಳು ಪ್ರಿಯಾ ಬಂದು ಕೇಳಿದಳು, ಅಂಕಲ್, ನಮ್ಮ ಅಪ್ಪ ಒಳ್ಳೆ ಅಪ್ಪ ಅಲ್ವಾ? ಕೋರ್ಟ್ನವರು ಅಪ್ಪನನ್ನು ಜೈಲಿಗೆ ಹಾಕ್ತಾರಾ? ಪ್ಲೀಸ್ ಅಪ್ಪನನ್ನು ಉಳಿಸಿಕೊಡಿ. ಆ ಮಗುವಿನ ಮಾತು ಅರವಿಂದ್ನ ಹೃದಯವನ್ನು ಹಿಂಡಿತು. ಅರವಿಂದ್ ವರ್ಮಾ ನೇರವಾಗಿ ನ್ಯಾಯಾಧೀಶ ರಘುನಂದನ್ ಅವರ ಬಳಿ ಹೋಗಿ ತನ್ನ ವರದಿಯನ್ನು ಒಪ್ಪಿಸಿದನು. ಮೈ ಲಾರ್ಡ್, ಅಲ್ಲಿ ನಡೆಯುತ್ತಿರುವುದು ಆಸ್ತಿಯ ಹಂಚಿಕೆಯಲ್ಲ, ಒಂದು ಅಮಾಯಕ ಜೀವದ ಬಲಿ. ರಾಘವನ ಅಕ್ಕಂದಿರು ಹಣದ ಆಸೆಗೆ ಕಣ್ಣು ಕಳೆದುಕೊಂಡಿದ್ದಾರೆ. ಅವರು ಹೇಳಿದ್ದೆಲ್ಲ ಸುಳ್ಳು ಎಂದು ವಿವರಿಸಿದನು. ನ್ಯಾಯಾಧೀಶರು ವರದಿಯನ್ನು ಓದಿ ಗಂಭೀರವಾದ ನಿರ್ಧಾರವೊಂದನ್ನು ತೆಗೆದುಕೊಂಡರು. ಸರಿ, ಮುಂದಿನ ವಿಚಾರಣೆಯಲ್ಲಿ ಸತ್ಯಕ್ಕೆ ಜಯ ಸಿಗಲೇಬೇಕು. ಆದರೆ ಅದಕ್ಕೆ ಮುನ್ನ ಅಕ್ಕಂದಿರ ಅಹಂಕಾರಕ್ಕೆ ಒಂದು ಪಾಠ ಕಲಿಸಬೇಕು ಎಂದು ಅಂದುಕೊಂಡರು. ಮತ್ತೊಂದೆಡೆ ಸುಮಾ ಮತ್ತು ರೇಖಾ ಸಕ್ಸೇನಾ ಜೊತೆ ಸೇರಿ ವಿಜಯೋತ್ಸವದ ತಯಾರಿ ನಡೆಸುತ್ತಿದ್ದರು. ಇನ್ನೊಂದು ವಾರದಲ್ಲಿ ಆಸ್ತಿ ನಮ್ಮದಾಗುತ್ತದೆ, ರಾಘವ ಬೀದಿಗೆ ಬರ್ತಾನೆ ಎಂದು ಅವರು ಹಗಲುಗನಸು ಕಾಣುತ್ತಿದ್ದರು. ಅವರಿಗೆ ಗೊತ್ತಿರಲಿಲ್ಲ ನ್ಯಾಯದ ಚಕ್ರ ತಿರುಗಲು ಶುರುವಾಗಿದೆ ಎಂದು. ನ್ಯಾಯಾಲಯದಲ್ಲಿ ಅಂತಿಮ ವಿಚಾರಣೆಯ ದಿನ ಬಂದೇ ಬಿಟ್ಟಿತು. ಇಡೀ ಹಸಿರುಮನೆ ಗ್ರಾಮವೇ ಕೋರ್ಟ್ ಆವರಣದಲ್ಲಿ ನೆರೆದಿತ್ತು. ರಾಘವ ವಿಧಿಯಾಟಕ್ಕೆ ತಲೆಬಾಗಿ ಕಟಕಟೆಯಲ್ಲಿ ನಿಂತಿದ್ದ. ಅಕ್ಕಂದಿರಾದ ಸುಮಾ ಮತ್ತು ರೇಖಾ ಇಂದು ಆಸ್ತಿ ತಮ್ಮದಾಗುತ್ತದೆ ಎಂಬ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು. ವಕೀಲ ಸಕ್ಸೇನಾ ಎದ್ದು ನಿಂತು ಗಹಗಹಿಸಿ ನಕ್ಕರು. ಮೈ ಲಾರ್ಡ್, ಕಳೆದ ಬಾರಿ ನಾವು ಸಾಕ್ಷಿಗಳನ್ನು ನೀಡಿದ್ದೇವೆ. ರಾಘವ ತನ್ನ ತಂದೆಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಮತ್ತು ಆಸ್ತಿ ಹಂಚಿಕೆಗೆ ಅಡ್ಡಿ ಮಾಡುತ್ತಿದ್ದಾನೆ ಎಂಬುದು ಸಾಬೀತಾಗಿದೆ. ದಯವಿಟ್ಟು ಹಿಂದೆ ಆಸ್ತಿ ಹಂಚಿಕೆ ಮಾಡಿ ತೀರ್ಪು ನೀಡಿ. ನ್ಯಾಯಾಧೀಶ ರಘುನಂದನ್ ಅವರು ಶಾಂತವಾಗಿ ಕನ್ನಡಕವನ್ನು ಸರಿಪಡಿಸಿಕೊಂಡು ಸಕ್ಸೇನಾ ಕಡೆ ನೋಡಿದರು. ಸಕ್ಸೇನಾ ಅವರೇ, ನಿಮ್ಮ ಸಾಕ್ಷಿಗಳು ಎಷ್ಟು ಸತ್ಯವೋ ನನಗೆ ಗೊತ್ತು. ಅದಕ್ಕೂ ಮುನ್ನ ನನ್ನ ಕಡೆಯಿಂದ ಒಬ್ಬ ವಿಶೇಷ ಸಾಕ್ಷಿ ಇದ್ದಾರೆ. ಕೋರ್ಟ್ ಹಾಲ್ಗೆ ಅರವಿಂದ್ ವರ್ಮಾ ಪ್ರವೇಶಿಸಿದರು. ಅವರನ್ನು ಕಂಡೊಡನೆ ಸುಮಾ ಮತ್ತು ರೇಖಾ ಮುಖ ಬೆಳೆಸಿಕೊಂಡರು. ಯಾಕೆಂದರೆ ಅರವಿಂದ್ ಅವರನ್ನು ಅವರು ರಾಘವನ ಮನೆಯಲ್ಲಿ ಒಬ್ಬ ಸಾಮಾನ್ಯ ವಕೀಲರ ಸಹಾಯಕ ಎಂದು ನೋಡಿದ್ದರು. ಅರವಿಂದ್ ವರ್ಮಾ ಕಟಕಟೆಯಲ್ಲಿ ನಿಂತು ತಾನು ಸಂಗ್ರಹಿಸಿದ ಎಲ್ಲಾ ಪುರಾವೆಗಳನ್ನು ಎತ್ತಿ ತೋರಿಸಿದರು. ಮೈ ಲಾರ್ಡ್, ರಾಘವ ತನ್ನ ತಂದೆಯನ್ನು ಸಾಯಲು ಬಿಡಲಿಲ್ಲ. ಬದಲಾಗಿ ತನ್ನ ಯೌವನವನ್ನೇ ತಂದೆಯ ಸೇವೆಗಾಗಿ ಬಲಿ ನೀಡಿದ್ದಾನೆ. ಇಲ್ಲಿ ನೋಡಿ, ರಾಘವನ ತಂದೆ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸುಮಾ ಮತ್ತು ರೇಖಾ ಮೋಜು ಮಸ್ತಿ ಮಾಡುತ್ತಿದ್ದ ಫೋಟೋಗಳು ಇಲ್ಲಿವೆ. ಅತ್ತ ತಮ್ಮ ಸಾವಿನಂಚಿನಲ್ಲಿದ್ದರೆ ಇವರು ಪಾರ್ಟಿ ಮಾಡುತ್ತಿದ್ದರು.
ಸಂಪೂರ್ಣ ಕೋರ್ಟ್ ಹಾಲ್ನಲ್ಲಿ ಚರ್ಚೆ ಶುರುವಾಯಿತು. ಅಕ್ಕಂದಿರು ತಲೆ ತಗ್ಗಿಸಿದರು. ನ್ಯಾಯಾಧೀಶರು ಗರ್ಜಿಸಿದರು, ಮೌನವಾಗಿರಿ. ನಂತರ ಜಡ್ಜ್ ರಘುನಂದನ್ ಅವರು ಸುಮಾ ಮತ್ತು ರೇಖಾ ಕಡೆ ತಿರುಗಿ ಹೇಳಿದರು, ಕಾನೂನಿನ ಪ್ರಕಾರ ಮಗಳಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ. ನಾನು ಅದನ್ನು ಒಪ್ಪುತ್ತೇನೆ. ನೀವು ಆಸ್ತಿ ಪಾಲು ಕೇಳುತ್ತಿದ್ದೀರಿ ಸರಿ, ಆದರೆ ನನ್ನದೊಂದು ಷರತ್ತು ಇದೆ. ಅಕ್ಕಂದಿರು ಕುತೂಹಲದಿಂದ ನೋಡಿದರು. ಜಡ್ಜ್ ಮುಂದುವರಿಸಿದರು, ನಿಮಗೆ ತಂದೆಯ ಆಸ್ತಿಯಲ್ಲಿ ಪಾಲು ಬೇಕೆಂದರೆ ರಾಘವ ನಿಮ್ಮಿಬ್ಬರ ಮದುವೆಗಾಗಿ ಮತ್ತು ನಿಮ್ಮ ಸಂಸಾರಕ್ಕಾಗಿ ಮಾಡಿರುವ 60 ಲಕ್ಷ ರೂಪಾಯಿ ಸಾಲದಲ್ಲಿ ನೀವು ಸಮಾನ ಪಾಲು ತೆಗೆದುಕೊಳ್ಳಬೇಕು. ಅಂದರೆ ಆಸ್ತಿ ಪಡೆಯುವ ಮುನ್ನ ತಲಾ 20 ಲಕ್ಷ ರೂಪಾಯಿ ಸಾಲವನ್ನು ನೀವು ತೀರಿಸಬೇಕು. ಸಿದ್ಧರಿದ್ದೀರಾ ಎಂದು ಕೇಳಿದರು. ಈ ಮಾತನ್ನು ಕೇಳಿದ ಸುಮಾ ಮತ್ತು ರೇಖಾ ಅವರ ಗಂಡಂದಿರು ಕುಳಿತಲ್ಲೇ ಬೆಚ್ಚಿ ಬಿದ್ದರು. ಸಾಲ ತೀರಿಸಬೇಕಾ? ನಮಗೆ ಬರೀ ಆಸ್ತಿ ಬೇಕು, ಸಾಲ ಬೇಡ ಎಂದು ಸುಮಾ ಮೆಲ್ಲಗೆ ಗೊಣಗಿದಳು. ನ್ಯಾಯಾಧೀಶರು ನಗುತ್ತಾ ಹೇಳಿದರು, ಹಕ್ಕು ಬೇಕು ಅಂದ ಮೇಲೆ ಜವಾಬ್ದಾರಿಯು ನಿಮ್ಮದೇ ಅಲ್ವಾ? ಇದು ಕೇವಲ ಆರಂಭವಷ್ಟೇ. ಇನ್ನೊಂದು ವಿಷಯವಿದೆ. ಆ ಇನ್ನೊಂದು ವಿಷಯ ಏನಿತ್ತು? ಅದು ಅಕ್ಕಂದಿರ ಅಹಂಕಾರವನ್ನು ಹೇಗೆ ಪುಡಿ ಪುಡಿ ಮಾಡಿತು. ನ್ಯಾಯಾಧೀಶರು ಆಸ್ತಿಯ ಜೊತೆಗೆ 60 ಲಕ್ಷ ಸಾಲವನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು ಎಂಬ ಷರತ್ತು ಹಾಕುತ್ತಿದ್ದಂತೆ ನ್ಯಾಯಾಲಯದಲ್ಲಿದ್ದ ಅಕ್ಕಂದಿರ ಗಂಡಂದಿರ ಮುಖ ಕಪ್ಪಾಯಿತು. ಅಲ್ಲಿಯವರೆಗೆ ಆಸ್ತಿ ಸಿಗುತ್ತದೆ ಎಂದು ಪತ್ನಿಯರ ಹಿಂದೆ ನಿಂತಿದ್ದ ಸುಮಾಳ ಗಂಡ ವಿಕ್ರಮ್ ಮತ್ತು ರೇಖಾಳ ಗಂಡ ರವಿ ಈಗ ಒಬ್ಬರನ್ನೊಬ್ಬರು ನೋಡಿಕೊಳ್ಳತೊಡಗಿದರು. ಸುಮಾ ಮೆಲ್ಲಗೆ ವಿಕ್ರಮ್ ಬಳಿ ಹೋಗಿ, ಏನ್ರಿ ಹೀಗೇನು ಮಾಡೋದು? 20 ಲಕ್ಷ ಸಾಲ ಅಂದ್ರೆ ಸಾಮಾನ್ಯನಾ ಎಂದು ಕೇಳಿದಳು. ವಿಕ್ರಮ್ ಸಿಟ್ಟಿನಿಂದ ಸುಮಾಳ ಕೈ ಕೊಡವಿ, ನೋಡು ಸುಮಾ, ಆಸ್ತಿ ಬರುತ್ತೆ ಅಂತ ನಾನು ವಕೀಲರಿಗೆ ಫೀಸ್ ಕೊಟ್ಟೆ. ಈಗ ಸಾಲಾನು ತಲೆ ಮೇಲೆ ಬರುತ್ತೆ ಅಂದ್ರೆ ನನಗೆ ಆ ಆಸ್ತಿನೂ ಬೇಡ, ಏನು ಬೇಡ, ಕೇಸ್ ವಾಪಸ್ ತಗೋ ಎಂದು ಎಲ್ಲರ ಮುಂದೆ ಕಿರುಚಿದನು. ಅತ್ತ ರೇಖಾಳ ಪರಿಸ್ಥಿತಿಯು ಹಾಗೆ ಇತ್ತು. ರವಿ ಅವಳನ್ನು ದೂರ ತಳ್ಳಿ, ನಿನ್ನ ತಮ್ಮ ಮಾಡಿದ ಸಾಲಕ್ಕೆ ನಾನು ಯಾಕೆ ದುಡ್ಡು ಕೊಡಲಿ? ನಿನಗೆ ಅಕ್ಕಪಕ್ಕದವರ ಮಾತು ಕೇಳಿ ಆಸ್ತಿ ಮೇಲೆ ಆಸೆ ಬಂತು, ಈಗ ಅನುಭವಿಸು ಎಂದು ಅವಮಾನಿಸಿದರು. ತಮ್ಮ ಗಂಡಂದಿರ ಅಸಲಿ ಬಣ್ಣ ಕಂಡ ಸುಮಾ ಮತ್ತು ರೇಖಾ ಅನಾಥರಂತೆ ನಿಂತಿದ್ದರು. ಹಣಕ್ಕಾಗಿ ತಮ್ಮನನ್ನೇ ದೂರ ಮಾಡಿದ ಅವರಿಗೆ ಈಗ ಹಣಕ್ಕೋಸ್ಕರ ಗಂಡಂದಿರೇ ತಮ್ಮನ್ನು ದೂರ ಮಾಡುತ್ತಿರುವುದು ಅರ್ಥವಾಯಿತು. ನ್ಯಾಯಾಧೀಶ ರಘುನಂದನ್ ಅವರು ಇದನ್ನು ನೋಡಿ ನಗುತ್ತಾ ಹೇಳಿದರು, ಏನು ಸುಮಾ ಅವರೇ, ರೇಖಾ ಅವರೇ, ಆಸ್ತಿ ಅಂದ ಕೂಡಲೇ ಕಾನೂನು ನೆನಪಾಯಿತು, ಸಾಲ ಅಂದ ಕೂಡಲೇ ಸಂಬಂಧಗಳು ನೆನಪಾಗುತ್ತಿದ್ದಾವಯ್ಯ. ನಿಮ್ಮ ತಮ್ಮ ರಾಘವ 10 ವರ್ಷಗಳಿಂದ ಈ 60 ಲಕ್ಷ ಸಾಲವನ್ನು ಒಬ್ಬನೇ ತೀರಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ನೀವು ಮತ್ತು ನಿಮ್ಮ ಗಂಡಂದಿರು ಅವನಿಂದ ಎಷ್ಟು ಬಾರಿ ಹಣ ಪಡೆದಿದ್ದೀರಾ ಎಂಬ ಪಟ್ಟಿ ಎಲ್ಲಿದೆ. ಜಡ್ಜ್ ಅರವಿಂದ್ ವರ್ಮಾ ನೀಡಿದ್ದ ಇನ್ನೊಂದು ಡೈರಿಯನ್ನು ತೆರೆದರು. ಸುಮಾ ಅವರೇ, ನಿಮ್ಮ ಮಗನ ಫೀಸ್ ಎಂದು ರಾಘವ 2 ಲಕ್ಷ ಕೊಟ್ಟಿದ್ದಾನೆ. ರೇಖಾ ಅವರೇ, ನಿಮ್ಮ ಗಂಡನ ಬಿಸ್ನೆಸ್ ಲಾಸ್ ಆದಾಗ ರಾಘವ ತನ್ನ ಹೆಂಡತಿಯ ಒಡವೆ ಗಿರವೆ ಇಟ್ಟು 5 ಲಕ್ಷ ನೀಡಿದ್ದಾನೆ. ಇದ್ಯಾವುದನ್ನು ಅವನು ವಾಪಸ್ ಕೇಳಿಲ್ಲ. ಯಾಕೆ ಗೊತ್ತಾ? ಅವನಿಗೆ ನೀವು ಅಕ್ಕಂದಿರಾಗಿದ್ದೀರಿ, ಆದರೆ ನಿಮಗೆ ಅವನು ಬರೀ ಆಸ್ತಿಯ ಪಾಲುದಾರನಾಗಿ ಕಂಡ. ಇಡೀ ಕೋರ್ಟ್ ಹಾಲ್ನಲ್ಲಿ ಥೂ ಎಂಬ ಉದ್ಗಾರ ಕೇಳಿ ಬಂತು. ಅಕ್ಕಂದಿರು ತಲೆ ಎತ್ತಲು ಸಾಧ್ಯವಾಗದೆ ಕಣ್ಣೀರು ಹಾಕುತ್ತಿದ್ದರು. ರಾಘವ ಕಟಕಟೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ. ಅವನ ಕಣ್ಣಲ್ಲೂ ನೀರಿತ್ತು, ಆದರೆ ಅದು ಸೇಡಿನ ಕಣ್ಣೀರಲ್ಲ, ತನ್ನ ಅಕ್ಕಂದಿರ ಈ ಸ್ಥಿತಿ ನೋಡಿ ಬಂದ ಸಂಕಟದ ಕಣ್ಣೀರು. ಸಕ್ಸೇನಾ ವಕೀಲರು ಈಗ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಕುಳಿತರು. ನ್ಯಾಯಾಧೀಶರು ಅಂತಿಮ ತೀರ್ಪಿಗೆ ಸಿದ್ಧರಾದರು. ಈ ಪ್ರಕರಣದಲ್ಲಿ ಕಾನೂನು ಏನು ಹೇಳುತ್ತದೆ ಎಂಬುದು ಮುಖ್ಯವಲ್ಲ, ನ್ಯಾಯ ಏನು ಹೇಳುತ್ತದೆ ಎಂಬುದು ಮುಖ್ಯ. ಈಗ ನಾನು ನೀಡುವ ತೀರ್ಪು ನಿಮ್ಮಿಬ್ಬರ ಬದುಕಿಗೆ ದೊಡ್ಡ ಪಾಠವಾಗಲಿದೆ. ಆ ಅಂತಿಮ ತೀರ್ಪು ಏನಿತ್ತು? ರಾಘವನಿಗೆ ನ್ಯಾಯ ಸಿಕ್ಕಿದೆ. ನ್ಯಾಯಾಲಯದಲ್ಲಿ ಪಿನ್ ಬಿಟ್ಟರೆ ಕೇಳಿಸುವಷ್ಟು ನಿಶಬ್ದ. ನ್ಯಾಯಾಧೀಶ ರಘುನಂದನ್ ಅವರು ತಮ್ಮ ಅಂತಿಮ ತೀರ್ಪನ್ನು ಓದಲು ಶುರು ಮಾಡಿದರು. ಅವರ ಧ್ವನಿಯಲ್ಲಿ ನ್ಯಾಯದ ಅಬ್ಬರವಿದ್ದರೆ ಮಾತಿನಲ್ಲಿ ಮಾನವೀಯತೆಯ ಮೌಲ್ಯವಿತ್ತು. ಈ ನ್ಯಾಯಾಲಯವು ಕಳೆದ ಕೆಲವು ದಿನಗಳಿಂದ ಹಸಿರುಮನೆ ಗ್ರಾಮದ ಆಸ್ತಿ ವಿವಾದವನ್ನು ಗಮನಿಸಿದೆ. ಕಾನೂನು 2005ರ ತಿದ್ದುಪಡಿಯ ಪ್ರಕಾರ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ನೀಡುತ್ತದೆ ಎಂಬುದು ಸತ್ಯ. ಆದರೆ ಕಾನೂನು ಎನ್ನುವುದು ದುಷ್ಟರ ಕೈಯಲ್ಲಿ ಅಸ್ತ್ರವಾಗಬಾರದು ಎಂದು ಜಡ್ಜ್ ರಘುನಂದನ್ ಅವರು ಗಂಭೀರವಾಗಿ ಹೇಳಿದರು. ನಂತರ ಅವರು ಸುಮಾ ಮತ್ತು ರೇಖಾ ಕಡೆಗೆ ಬೆರಳು ತೋರಿಸಿ ಹೇಳಿದರು, ನೀವಿಬ್ಬರು ಆಸ್ತಿಯಲ್ಲಿ ಪಾಳಿ ಕೇಳಲು ಬಂದಿದ್ದೀರಿ, ಆದರೆ ಆ ಆಸ್ತಿಯನ್ನು ಕಾಯಲು ರಾಘವ ತನ್ನ ಇಡೀ ಯೌವನವನ್ನೇ ಮುಡಿಪಾಗಿಟ್ಟಿದ್ದಾನೆ. ತಂದೆಯ ಸೇವೆ, ತಾಯಿಯ ಆರೋಗ್ಯ ಮತ್ತು ನಿಮ್ಮಿಬ್ಬರ ಮದುವೆಯ ಸಾಲದ ಹೊರೆ ಹೊತ್ತವನು ಅವನು. ಆದ್ದರಿಂದ ಈ ನ್ಯಾಯಾಲಯವು ಈ ಕೆಳಗಿನ ತೀರ್ಪನ್ನು ನೀಡುತ್ತಿದೆ. ತೀರ್ಪಿನ ಮುಖ್ಯಾಂಶಗಳು:
ಕರ್ತವ್ಯದ ಪಾಲು. ಆಸ್ತಿಯಲ್ಲಿ ಮಗಳಿಗೆ ಹಕ್ಕು ಸಿಗಬೇಕಾದರೆ ಆ ಆಸ್ತಿಗೆ ಸಂಬಂಧಿಸಿದ ಸಾಲದಲ್ಲಿಯೂ ಅವರಿಗೆ ಹಕ್ಕು ಇರುತ್ತದೆ. ರಾಘವ ಮಾಡಿರುವ 60 ಲಕ್ಷ ರೂಪಾಯಿ ಸಾಲದಲ್ಲಿ ಸುಮಾ ಮತ್ತು ರೇಖಾ ತಲಾ 20 ಲಕ್ಷ ರೂಪಾಯಿಗಳನ್ನು 1 ತಿಂಗಳ ಒಳಗೆ ನ್ಯಾಯಾಲಯಕ್ಕೆ ಜಮೆ ಮಾಡಬೇಕು. ಆ ಹಣ ಸಂದಾಯವಾದ ನಂತರವೇ ಆಸ್ತಿ ಹಂಚಿಕೆಯ ಪ್ರಕ್ರಿಯೆ ಶುರುವಾಗುತ್ತದೆ. ಸೇವೆಗೆ ಬೆಲೆ. ಕಳೆದ 10 ವರ್ಷಗಳಿಂದ ರಾಘವ ತನ್ನ ತಂದೆ ತಾಯಿಯ ಸೇವೆ ಮಾಡಿದ್ದಾನೆ. ವೈದ್ಯಕೀಯ ಖರ್ಚು ಮತ್ತು ಆರೈಕೆಯ ವೆಚ್ಚವನ್ನು ಪರಿಗಣಿಸಿ ಸುಮಾ ಮತ್ತು ರೇಖಾ ಅವರು ರಾಘವನಿಗೆ ಕಳೆದ 10 ವರ್ಷಗಳ ಸೇವೆಯ ಶುಲ್ಕವಾಗಿ ತಲಾ 5 ಲಕ್ಷ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನೀಡಬೇಕು. ದಂಡ. ನ್ಯಾಯಾಲಯಕ್ಕೆ ಸುಳ್ಳು ಸಾಕ್ಷಿ ನೀಡಿದ ಮತ್ತು ಅಮಾಯಕ ತಮ್ಮನ ಮೇಲೆ ಕೊಲೆ ಆರೋಪ ಹೊರಿಸಿದ ಕಾರಣಕ್ಕಾಗಿ ಸುಮಾ ಮತ್ತು ರೇಖಾ ತಲಾ 2 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಈ ತೀರ್ಪು ಕೇಳುತ್ತಿದ್ದಂತೆ ಸುಮಾ ಮತ್ತು ರೇಖಾಗೆ ತಲೆ ತಿರುಗಿದಂತಾಯಿತು. ಆಸ್ತಿ ಸಿಗುವುದು ಹೋಗಲಿ, ಇದ್ದ ಹಣವೆಲ್ಲ ಈಗ ಮಣ್ಣು ಪಾಲಾಗುವ ಸ್ಥಿತಿ ಬಂದಿತು. ಅವರ ಗಂಡಂದಿರು ವಿಕ್ರಮ್ ಮತ್ತು ರವಿ ಈಗ ಅವರ ಕಡೆ ನೋಡುವುದನ್ನೇ ಬಿಟ್ಟು ಕೋರ್ಟ್ ಹಾಲ್ನಿಂದ ಹೊರಗೆ ಓಡಿದರು. ಅತ್ತ ವಕೀಲ ಸಕ್ಸೇನಾಗೆ ನ್ಯಾಯಾಧೀಶರು 6 ತಿಂಗಳ ಕಾಲ ವಕಾಲತ್ತು ನಡೆಸದಂತೆ ನಿಷೇಧ ಹೇರಿದರು. ಸತ್ಯದ ಮುಂದೆ ಕುತಂತ್ರದ ಕೋಟೆ ಕುಸಿದು ಬಿದ್ದಿತು. ಸುಮಾ ಮತ್ತು ರೇಖಾ ಅನಾಥರಂತೆ ಕಟಕಟೆಯಲ್ಲಿ ನಿಂತು ಅಳುತ್ತಿದ್ದರು. ನಮಗೆ ಆಸ್ತಿನೂ ಬೇಡ, ಸಾಲನೂ ಬೇಡ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಸರ್ ಎಂದು ಜಡ್ಜ್ ಮುಂದೆ ಬೇಡಿಕೊಂಡರು. ಆದರೆ ಜಡ್ಜ್ ರಘುನಂದನ್ ಅವರು ಕಾನೂನು ಭಾವನೆಗಳ ಮೇಲೆ ನಡೆಯುವುದಿಲ್ಲ, ಕರ್ಮದ ಫಲದ ಮೇಲೆ ನಡೆಯುತ್ತದೆ ಎಂದು ಹೇಳಿ ಫೈಲ್ ಮುಚ್ಚಿಟ್ಟರು. ರಾಘವ ಅಕ್ಕಂದಿರ ಈ ಸ್ಥಿತಿ ನೋಡಿ ಅಳುತ್ತಿದ್ದ. ಜಯ ಸಿಕ್ಕಿದರೂ ಅವನ ಮನಸ್ಸಿನಲ್ಲಿ ಸಂಭ್ರಮವಿರಲಿಲ್ಲ. ಬದಲಾಗಿ ಅಕ್ಕಂದಿರ ಸಂಸಾರ ಕೆಡುತ್ತಿದೆಯಲ್ಲ ಎಂಬ ನೋವಿತ್ತು. ನ್ಯಾಯಾಲಯದ ತೀರ್ಪು ಅಕ್ಕಂದಿರ ಪಾಲಿಗೆ ಗುಡುಗಿನಂತೆ ಎರಗಿತ್ತು. ಆಸ್ತಿ ಸಿಗುವ ಬದಲು ಲಕ್ಷಾಂತರ ರೂಪಾಯಿ ದಂಡ ಮತ್ತು ಸಾಲದ ಹೊರೆ ಅವರ ತಲೆ ಮೇಲೆ ಬಿದ್ದಿತ್ತು. ಅವರ ಸ್ವಂತ ಗಂಡಂದಿರೇ ಅವರನ್ನು ಕೈಬಿಟ್ಟು ಹೋಗಿದ್ದರು. ಸುಮಾ ಮತ್ತು ರೇಖಾ ನ್ಯಾಯಾಲಯದ ಆವರಣದ ಒಂದು ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ರಾಘವ ಮೆಲ್ಲನೆ ಅವರ ಹತ್ತಿರ ಹೋದನು. ಅಕ್ಕಂದಿರು ತಮ್ಮನ ಮುಖ ನೋಡಲು ಸಾಧ್ಯವಾಗದೆ ತಲೆ ತಗ್ಗಿಸಿದರು. ಸುಮಾ ಅಳುತ್ತಾ ಹೇಳಿದಳು, ರಾಘವ, ನಮ್ಮನ್ನು ಕ್ಷಮಿಸಿಬಿಡು ಮಗನೇ. ಹಣದ ಆಸೆಗೆ ಕಣ್ಣು ಮಣ್ಣಾಗಿ ನಿನ್ನಂತಹ ದೇವರಂತಹ ತಮ್ಮನಿಗೆ ಅನ್ಯಾಯ ಮಾಡಲು ಹೋದೆವು. ಇವತ್ತು ನಮಗೆ ನಮ್ಮ ಗಂಡಂದಿರ ಬೇಡವಾಗಿದ್ದಾರೆ. ನಾವು ಎಲ್ಲಿಗೆ ಹೋಗಲಿ? ರಾಘವನ ಕಣ್ಣಲ್ಲೂ ನೀರು ತುಂಬಿತ್ತು. ಅವನು ಅವರ ಕೈ ಹಿಡಿದು ಎಬ್ಬಿಸಿದನು. ಅಕ್ಕ, ನೀವು ನನ್ನ ಮೇಲೆ ಕೇಸ್ ಹಾಕಿದಾಗ ನನಗೆ ನೋವಾಗಿತ್ತು ನಿಜ, ಆದರೆ ನೀವು ನನ್ನ ರಕ್ತದ ಅಕ್ಕಂದಿರು. ಈ ಗೆಲುವು ನಮಗೇನು ಖುಷಿ ಕೊಡ್ತಿಲ್ಲ. ಆಸ್ತಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಆದರೆ ನೀವು ಅನಾಥರಾಗೋದನ್ನ ನೋಡೋಕೆ ನನ್ನಿಂದ ಸಾಧ್ಯವಿಲ್ಲ. ರಾಘವ ನೇರವಾಗಿ ನ್ಯಾಯಾಧೀಶರ ಕೊಠಡಿಗೆ ಹೋದನು. ಜಡ್ಜ್ ರಘುನಂದನ್ ಅವರು ಆಶ್ಚರ್ಯದಿಂದ ಕೇಳಿದರು, ರಾಘವ, ನಿನಗೆ ನ್ಯಾಯ ಸಿಕ್ಕಿದೆ, ಇನ್ನೇನು ಬೇಕು? ರಾಘವ ಕೈ ಜೋಡಿಸಿ, ಅಕ್ಕಂದಿರ ಮೇಲೆ ವಿಧಿಸಿರುವ ದಂಡ ಮತ್ತು ಸಾಲದ ಹೊರೆಯನ್ನು ದಯವಿಟ್ಟು ರದ್ದು ಮಾಡಿ. ಅವರು ಮಾಡಿದ ಸಾಲವನ್ನು ನಾನೇ ತೀರಿಸುತ್ತೇನೆ. ಅವರಿಗೆ ಆಸ್ತಿಯಲ್ಲಿ ಪಾಲು ಬೇಡದಿರಬಹುದು, ಆದರೆ ಅವರ ಸಂಸಾರ ಕೆಡಬಾರದು. ಅವರು ನನ್ನ ಜೊತೆ ನಮ್ಮ ಮನೆಗೆ ಬರಲಿ. ಅದು ಅವರ ಮನೆ ಕೂಡ ಹೌದು. ರಾಘವನ ಉದ್ಧಾರಿ ಗುಣ ಕಂಡು ನ್ಯಾಯಾಧೀಶರು ದಂಗಾದರು. ರಾಘವ, ಅವರು ನಿನ್ನನ್ನು ಅಂಧಕ ಅಂದರು, ನಿನ್ನನ್ನು ಬೀದಿಗೆ ತಳ್ಳಲು ನೋಡಿದರು, ಆದರೂ ನೀನು ಅವರನ್ನು ಕ್ಷಮಿಸುತ್ತೀಯಾ? ರಾಘವ ನಗುತ್ತಾ ಹೇಳಿದ್ದಾರೆ, ಸರ್, ಸೇಡು ತೀರಿಸಿಕೊಳ್ಳೋದು ಮನುಷ್ಯ ಗುಣ, ಆದರೆ ಕ್ಷಮಿಸುವುದು ದೈವ ಗುಣ ಎಂದು ನಮ್ಮ ಅಪ್ಪ ಹೇಳಿಕೊಟ್ಟಿದ್ದಾರೆ. ನನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಮ್ಮ ಕುಟುಂಬ ಒಂದಾಗಬೇಕು. ರಾಘವನ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಧೀಶರು ವಿಶೇಷ ಅಧಿಕಾರ ಬಳಸಿ ದಂಡವನ್ನು ಮನ್ನಾ ಮಾಡಿದರು. ಅಕ್ಕಂದಿರು ತಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಮರಳಿ ಹಸಿರುಮನೆ ಗ್ರಾಮಕ್ಕೆ ಬಂದಾಗ ತಾಯಿ ಗೋದಾವರಿ ಕಣ್ಣೀರು ಹಾಕುತ್ತಾ ಮಗ ಮತ್ತು ಮಗಳನ್ನು ಬರಮಾಡಿಕೊಂಡರು. ಚದುರಿ ಹೋಗುತ್ತ ಕುಟುಂಬ ಮತ್ತೆ ಒಂದಾಗಿತ್ತು. ಈ ಕಥೆಯ ನೀತಿ: ಹಕ್ಕು ಹೇಳುವ ಮುನ್ನ ಕರ್ತವ್ಯವನ್ನು ನೆನಪಿಟ್ಟುಕೊಳ್ಳಿ. ಹಣ ಇಂದು ಬರಬಹುದು, ನಾಳೆ ಹೋಗಬಹುದು, ಆದರೆ ಕಳೆದುಕೊಂಡ ಸಂಬಂಧಗಳು ಮತ್ತೆ ಸಿಗುವುದಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ಕಥೆಯನ್ನು ಇಲ್ಲಿವರೆಗೆ ಕೇಳಿದ್ದಕ್ಕಾಗಿ ಮತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು.